20 ನಿಮಿಷ ಬೆಂಬಲಿಸುವ ಸರ್ಕಾರ ವಿರೋಧ ಪಕ್ಷದ ಸಚೇತಕರಾಗಿರ್ತಕ್ಕಂಥ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸರ್ಕಾರ ದೇಶದ್ರೋಹಿ ಸರ್ಕಾರ, ಅದು ಇಟ್ ಅಮೌಂಟ್ಸ್ ಫಾರ್ ಸೆಡಿಷನ್. ಇವ್ರಿಗೇನಾದ್ರೂ ತಾಕತ್ತಿದ್ರೆ ಇವ್ರು ಪ್ರಧಾನಮಂತ್ರಿ ಇದ್ದಾರೆ, ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡಕ್ಕೆ ಹೇಳಿ. ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಯಿಗೆ ಬಂದಂದು ಹೇಳಕ್ ಆಗುತ್ತಾ ದೇಶದ್ರೋಹಿ ಅಂತೇಳಿ? ಇವರಿಂದ ನಾವು ಸರ್ಟಿಫಿಕೇಟ್ ತಗೋಬೇಕೇನು? ಆದ್ರಿಂದ ದಯವಿಟ್ಟು ಏನ್ ಮಾಡೋದು ಇಲ್ಲ ಇಲ್ಲ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕಾಗುತ್ತೆ. ಈಗ ಕೇಳಿ ಒಂದ್ ನಿಮಿಷ ನೋಡಿ, ನಾನು ಅನುಮತಿ ಕೊಟ್ಟವ್ರು ಮಾತಾಡಿ ಉಳಿದು ಯಾವ್ದು ಕಟ್ತು ಹೋಗುದು. ನಾನು ಒಂದ್ ನಿಮಿಷದಲ್ಲಿ ಮುಗಿಸ್ತೇನೆ ಸಭಾಪತಿಗಳ ಒಬ್ಬರ ಮಾತಾಡಬೇಕು, ಕಟ್ತು ಹೋಗಿಲ್ಲ. ಸಭಾಪತಿಗಳೇ ನಂದು ಲಾಸ್ಟ್ ಎರಡು ಶಬ್ದ ಮುಗಿಸ್ತೇನೆ. ಎರಡೇ ಮಾತು ನಂದು ಒಂದೇ ಇದೆ. ಸಭಾಪತಿಗಳ ಕೊನೆ ರಿಕ್ವೆಸ್ಟ್ ಇದೆ, ಅವರಿಗೆ ಪಾಸ್ ಕೊಟ್ಟವ್ರು ಯಾರು ವಿಧಾನಸಭೆ ಸಪೋರ್ಟ್ ಮಾಡ್ತಕ್ಕಂಥ ಅದನ್ನ ಹೇಳೋದಿಲ್ಲ ಇವರು. ಇಲ್ಲಿ ಪಾಸ್ ಕೊಟ್ಟಿದೆ. ಹಾಗಾಗಿ ಯಾರು ಮಾಡಕ್ ಸಾಧ್ಯ ಈ ಸರ್ಕಾರನ ಯಾವುದೇ ಕಾರಣಕ್ಕೂ ಮುಂದುವರಿಯಕ್ ಬಿಡಬಾರ್ದು. ಈ ಸರ್ಕಾರನ ವಜಾ ಮಾಡಬೇಕು ಅಂತ ಹೇಳಿ ನಾನು ಗವರ್ನರ್ಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ಸರ್ಕಾರನ ವಜಾ ಮಾಡಬೇಕು. ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ ವಿಧಾನಸೌಧದೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ಅಂದ್ರೆ ಇದು ಆಡಳಿತ ನಡೆಸೋದಕ್ಕೆ ಅಯೋಗ್ಯ ಸರ್ಕಾರ. ಇದು ಈ ಸರ್ಕಾರ ಆಡಳಿತವನ್ನು ನಡೆಸೋದಕ್ಕೆ ನಾಲಾಯಕ, ಆಡಳಿತವನ್ನು ನಡೆಸಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಇಲ್ಲ. ಹಾಗಾಗಿ ನಾನು ಗವರ್ನರ್ ಅಲ್ಲಿ ವಿನಂತಿಯನ್ನ ಮಾಡ್ತೇನೆ, ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಈ ಸರ್ಕಾರವನ್ನು ಒಂದ್ ನಿಮಿಷ ಕೇಳಿ ನೋಡಿ, ಕೇಳ್ರಿ ಸರ್ಕಾರ. ಒಂದ್ ನಿಮಿಷ ರೀ. ಏ ರವಿ ಏಕವಚನದಲ್ಲಿ ಮಾತಾಡಿದ್ರೆ ಸರಿ ಇರಲ್ಲ. ಗೌರವದಿಂದ ಮಾತಾಡಬೇಕು. ಏನು ಏನ್ ಮಾಡ್ತಾರೆ?
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.